ಅವ್ರು ಹೇಳಿದ್ ಕರೆಕ್ಟ್, ವಿಪರ್ಯಾಸ ಆಗುತ್ತೆ ಕರೆಕ್ಟ್. ಬಟ್ ನಮ್ಮ ಸಮಸ್ಯೆ ಯಾರು ಹೇಳ್ಬೇಕು? ಯಾರು ಹೇಳ್ಬೇಕು? ನಮ್ಮ ಸಮಸ್ಯೆ ಯಾರು ಹೇಳ್ಬೇಕು ಹೇಳಿ? ಈ ಪ್ರಾಬ್ಲಮ್ ಸಮಸ್ಯೆ ಇಲ್ಲಿಂದ ಅಲ್ಲ, ಅದೇ ರಾಮಾಯಣ. 5,000 ಒಂದ್ಸಲ ಏನ್ ಮಾಡಿದ್ರು, ಅದ್ಯಾವ್ದು ಸ್ಟಿಕ್ಕರ್ ಕಳ್ಸಿದ್ರು, 5,000 ಕೊಡ್ತೀವಿ ಅಂತ ನಮ್ಮ ಸಾಹೇಬ್ರು ಹೇಳಿದ್ರು. ಇವ್ರು ಹಾಕಿ ಕಳ್ಸಿದ್ರು ಅಲ್ಲಿಗೆ. ಆ 1,500 ರೂಪಾಯಿ ಗೌರ್ಮೆಂಟ್ ಕೊಡೋ ದುಡ್ಡು ಕೂಡ ಇವತ್ತು ಕೂಡ ಬಂದಿಲ್ಲ. 5,000 ಅದ್ರ ಜೊತೆ ಕಟ್ ಮಾಡಿದ್ರು. ನಮ್ಗೆ 5,000 ಏನ್ ಮಾಡ್ಬೇಕು? ನಾವು ಎಮ್ಒಗೆ ಕೆಲಸ ಮಾಡ್ತಾ ಇದೀವಿ ಸರ್. ನಮ್ಗೆ ಟಾರ್ಗೆಟ್ ಇದೆ, ಆ ಟಾರ್ಗೆಟ್ ಆಗಿಲ್ಲ ಅಂದ್ರೆ ಪೇಮೆಂಟ್ ಕಟ್ ಮಾಡ್ತಾರೆ. ಬಟ್ ಈ ವರ್ಕ್ ಲೋಡ್ ಆಗ್ತಾರಲ್ಲ, ಪೇಮೆಂಟ್ ಹಾಕ್ಬಿಡ್ತಾ ಇಲ್ಲ. ಲಾಸ್ಟ್ 2 ತಿಂಗಳು ಹೇಳಿದ್ರು, ಲಾಸ್ಟ್ ಜೂನ್ ಜುಲೈ ಅನ್ಸುತ್ತೆ ಮಾಡಿದ್ವಿ. 2 ತಿಂಗಳು ಪೇಮೆಂಟ್ 12,000 ರೂಪಾಯಿ ಪೇಮೆಂಟ್ ಹೋಗಿದೆ. ಬರೋದು ನಮ್ಗೆ 12,000 ರೂಪಾಯಿ ಪೇಮೆಂಟ್ ತಗೊಂಡಿದ್ವಿ. ನಮ್ಗೆ ಮಕ್ಕಳು ಬಲಿ ಇಲ್ವಾ, ಫ್ಯಾಮಿಲಿ ಇಲ್ವಾ? ಯಾವಾಗ ಇವರು ನೀವ್ ಹೇಳಿದ ಕೆಲಸ ಮಾಡಿದ್ವಿ, ನಮ್ಗೆ ಯಾಕೆ ಪೇಮೆಂಟ್ ಹಾಕೊಡೋದಿಲ್ಲ? ಈಗ ಬಿಲ್ ಯಾಕೆ ಕೊಟ್ಟಿಲ್ಲ? ಒಂದ್ ನಿಮಿಷ ಮಹೇಶ್, ಕರ್ನಾಟಕ ಸರ್ಕಾರದಿಂದ ಗೃಹಜ್ಯೋತಿನ ವೆರಿಫಿಕೇಶನ್ ಮಾಡಬೇಕು ಅಂತ ಕಳೆದ ಜುಲೈ ಮಂತಿಂದ ಇದು ನಡೀತಾ ಇದೆ. ಇದ್ರ ಪ್ರಕಾರ ಎಲ್ಲ GVPಗಳಿಗೂ ಕೂಡ ಒತ್ತಡ ಜಾಸ್ತಿ ಆಗ್ತದೆ ಅಂತೇಳಿ ನಮ್ಮ ನಿಗಮ ರೀಡಿಂಗ್ ಕಾರ್ಯವನ್ನು ಕೂಡ ಸ್ಥಗಿತಗೊಳಿಸಿದೆ. ಬರೀ ಗೃಹಜ್ಯೋತಿ ಅಷ್ಟೇ ಸರ್ವೆ ಮಾಡಲಿ, ರೀಡಿಂಗ್ ಮಾಡಿಕೊಂಡು ಗೃಹಜ್ಯೋತಿ ಸರ್ವೆ ಮಾಡೋದು ಕಷ್ಟ ಆಗ್ತದೆ ಅಂತೇಳಿ ಇಡೀ 5 ಕಂಪನಿಗಳಲ್ಲಿ ಬೇವಿಕಮ್ ಒಂದೇ ರೀಡಿಂಗ್ನ ನಿಲ್ಲಿಸಿದೆ. ರೀಡಿಂಗ್ ನಿಲ್ಲಿಸಿ ಬರೀ ಗೃಹಜ್ಯೋತಿ ಸರ್ವೆ ಮಾಡಿ ಅಂತ ಬಿಟ್ಟಿದೆ. ಜುಲೈನಿಂದ ಇದುವರೆಗೂ ಕೆಲವೊಂದು GVPಗಳು ಅವರು ಈಗ ಕೆಲಸ ಕಳಿಸಿದ ಮೇಲೆ ನಮಗೆ ಪ್ರತಿಕ್ರಿಯೆ ಅನ್ನೋದು ಬೇಕು, ಫೀಲ್ಡಲ್ಲಿ ಏನು ನಡೀತಾ ಇದೆ ಅಂತ. ಕೆಲವೊಬ್ಬರು GVPಗಳು ಭಾಳ ಚೆನ್ನಾಗಿ ಮಾಡಿದ್ದಾರೆ, ಕೆಲವೊಬ್ಬರು ಇನ್ನೂ 80 ಬಾಕಿ ಉಳಿಸ್ಕೊಂಡಿದ್ದಾರೆ, 2 ಬಾಕಿ ಉಳಿಸ್ಕೊಂಡಿರೋರು ಇದ್ದಾರೆ, 3 ಬಾಕಿ ಉಳಿಸ್ಕೊಂಡಿರೋರು ಇದ್ದಾರೆ ಇದುವರೆಗೂ. ಆದರೆ ಕೆಲವೊಬ್ಬರು GVPಗಳು ಏನಾಗಿದೆ, ಇನ್ನೂ ಕೂಡ 700, 600 ಗೃಹಜ್ಯೋತಿ ಮನೆಗಳನ್ನ ಸರ್ವೆ ಮಾಡ್ದೇನೆ ಇನ್ನೂ ಬಾಕಿ ಉಳಿಸ್ಕೊಂಡಿದ್ದಾರೆ. ಇದನ್ನ ಎಷ್ಟು ದಿನಗಳಂತ ನಾವು ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು? ಅದಕ್ಕೆ ಏನು ಮಾಡಿದರೆ, ಆಗಸ್ಟ್ 31ನೇ ತಾರೀಕು ಅಂತ್ಯ ಅಂತ ನಿಗದಿ ಮಾಡಿದೆ ವೆರಿಫಿಕೇಶನ್ ಕಾರ್ಯಕ್ಕೆ. ಇದನ್ನ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ನಿನ್ನೆ ಕೂಡ ಮೀಟಿಂಗ್ ಕರೆದಿದ್ದೀವಿ. ಮೀಟಿಂಗ್ ಕರೆದಾಗ ಕೆಲವೊಬ್ಬರು GVPಗಳು ಮೀಟಿಂಗಿಗೆ ಹಾಜರಾಗಿಲ್ಲ. ಇವಾಗ ನಮ್ಮ ಹತ್ರ ಒಂದು ಪಟ್ಟಿ ಕೊಟ್ಟಿದ್ದಾರೆ, ಇಷ್ಟು ಬಾಕಿ ಉಳ್ಕೊಂಡಿದೆ ಅಂತೇಳಿ. ಆ ಪಟ್ಟಿನ ವಿತರಣೆ ಮಾಡಿ ಯಾಕೆ ಮಾಡೋಕ್ಕಾಗಿಲ್ಲ, 100% ಮಾಡೋಕ್ಕಾಗೋದಿಲ್ಲ, ಯಾಕೆ ಮಾಡೋಕ್ಕಾಗಿಲ್ಲ ಅನ್ನೋದು ಮಾಹಿತಿ ಬೇಕು. ಕೆಲವೊಂದು ಮನೆಗಳು ಬಾಗಿಲಾಕಿರುತ್ತೆ, ಕೆಲವೊಬ್ಬರು ಮನೆಗಳಿಗೆ ಮೊಬೈಲ್ ನಂಬರ್ OTP ಹೋಗಿರಲ್ಲ, ಕೆಲವೊಂದು ಮನೆಗಳು ನಾವು ಕೊಡೋದಿಲ್ಲ ಡಾಕ್ಯುಮೆಂಟು ಅಂತ ಹೇಳ್ತಾರೆ. ಆ ಥರ ಕೆಲವೊಂದು ಸಮಸ್ಯೆಗಳಿದೆ. ಅದಕ್ಕೆ ನಾವೇನು ಮಾಡಿದ್ವಿ, ಒಂದು ಪಟ್ಟಿ ಮಾಡಿ, ಈ ಥರ ಪಟ್ಟಿ ಮಾಡಿ ಯಾಕೆ ಮಾಡೋಕ್ಕಾಗಿಲ್ಲ ಅನ್ನೋದನ್ನು ಮಾಹಿತಿ ಕೊಡಿ ಅಂತ ಕೇಳಿದ್ವಿ. ಅದರ ಅಂಗವಾಗಿ ಯಾರ್ಯಾರು ಜಾಸ್ತಿ ಉಳಿಸ್ಕೊಂಡಿದ್ದಾರೆ ಅವ್ರಿಗೆ ನಿನ್ನೆ ಪಟ್ಟಿಗಳು ಕೊಟ್ಟಾಗ ಅಶ್ವಥ್ ಅನ್ನೋರಿಗೆ 433 ಸ್ಥಾವರಗಳು ಇನ್ನೂ ಗೃಹಜ್ಯೋತಿ ಮಾಡೋಕ್ಕೆ ಬಾಕಿ ಇದೆ. ಸರಾಸರಿ ಒಬ್ಬ GVP ಒಂದು ದಿನಕ್ಕೆ 20 ರಿಂದ 30 ಗೃಹಜ್ಯೋತಿ ವೆರಿಫಿಕೇಶನ್ ಮಾಡ್ತಿದ್ದಾರೆ ಅವ್ರ ಸಾಮರ್ಥ್ಯ. ಅಂದರೆ 400 ಮನೆಗಳು ಮಾಡಬೇಕು ಅಂತಂದರೆ ಎಷ್ಟು ದಿನ ಬೇಕು? 20 ರಿಂದ ಇನ್ನೂ 10 ದಿನ ಬೇಕು. 10 ದಿನ ಅಂದರೆ ಇನ್ನೆಷ್ಟು ದಿನ ಉಳ್ಕೊಂಡಿದೆ ಇವತ್ತು ಈ ತಿಂಗಳಲ್ಲಿ? 20 ರಿಂದ 30 ಸಾಮರ್ಥ್ಯದಲ್ಲಿ ಮಾಡಿದ್ರೆ, ಆದರೆ ಒಂದೊಂದು ದಿನಗಳಲ್ಲಿ 1, 2 ಮಾಡಿದ್ದು ದಿನಗಳು ಇದೆ. 1, 2, 3 ಆ ಥರ ಸಿಂಗಲ್ ಡಿಜಿಟಲ್ಲೂ ಮಾಡಿದ್ದಾರೆ. ಈಗ ನನಗೆ ರೀಸನ್ ಕೊಡಿ, ಯಾಕಂದರೆ ನಾವು ಸರ್ಕಾರಕ್ಕೆ ವರದಿ ಮಾಡಬೇಕು ಯಾಕೆ ಪರ್ಸೆಂಟೇಜ್ ಕಮ್ಮಿ ಇದೆ. ಇಡೀ ನಮ್ಮ ಬಂಗಾರಪೇಟೆ ಈ KGF ಡಿವಿಷನಲ್ಲಿ ಬಂಗಾರಪೇಟೆನೇ ಅತಿ ಕಮ್ಮಿ ಎಫಿಷಿಯನ್ಸಿ ಇರೋದು. ಬೇರೆಯವರು KGF ತಾಲೂಕು ತಗೊಂಡ್ರೆ ಅವ್ರು ಆಲ್ರೆಡಿ 80% ಮುಟ್ಟಿಬಿಟ್ಟಿದ್ದಾರೆ. ಮಾಲೂರು ತಾಲೂಕು ತಗೊಂಡ್ರೆ ಅವರು 85% ತಲುಪಿದ್ದಾರೆ. ನಾವು ಇನ್ನೂ 70% ಅಲ್ಲೇ ಇದ್ದೀವಿ. ಇಡೀ ನಮ್ಮ ಡಿವಿಷನಲ್ಲಿ, ಇಡೀ ಸರ್ಕಲಲ್ಲಿ ಬಂಗಾರಪೇಟೆನೇ ವರ್ಸ್ಟ್ ಪರ್ಫಾರ್ಮೆನ್ಸ್ ಇರೋದು. ಇದು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಹಾಗಾಗಿ ನಮ್ಮ ಮೇಲೆ ಒತ್ತಡ ಜಾಸ್ತಿ ಇದೆ. ಈ ನಿನ್ನೆ ಮೀಟಿಂಗ್ ಕರೆದಾಗ ಇವ್ರಿಗೆ ಒಂದು ಪಟ್ಟಿ ಕೊಟ್ಟು, ನೀವು ರಾತ್ರಿ ಕೂತ್ಕೊಂಡು ನಿಮ್ಮ ಹತ್ರ ಏನು ದಾಖಲೆಗಳಿದೆ ಅದು ನೋಡಿಕೊಂಡು ಪಟ್ಟಿನಲ್ಲಿ ಫಿಲಪ್ ಮಾಡಿ ನಮಗೆ ವರದಿ ಮಾಡಿ. ಬೆಳಗ್ಗೆ 8:00ವರೆಗೆ ನಾವು ಆಫೀಸ್ ಹತ್ರ ಹೋಗ್ತೀವಿ. ಬಂದಾಗ ನಮಗೆ ಈ ಫಾರ್ಮೆಟಲ್ಲಿ ಇದು ಕೊಟ್ಟಿದ್ವಿ, ನೀವು ಫಾರ್ಮೆಟಲ್ಲಿ ಫಿಲಪ್ ಮಾಡಿ ಅಂತ ಕೊಟ್ಟಿದ್ವಿ. ಇವರು ಇದುವರೆಗೂ 1ನೇ ತಾರೀಕಿಂದ ಇದುವರೆಗೂ ಒಂದು ಪೇಪರು ನಮಗೆ ರಿಟರ್ನ್ ಮಾಡಿಲ್ಲ. ಇವರಿಗೆ ಪ್ರತಿದಿನ ರೀಡಿಂಗ್ ಶೀಟ್ ಕೊಟ್ಟು ಅವತ್ತು ಏನು ರೀಡಿಂಗ್ ಮಾಡಿದಾರೋ, ಏನು ಸರ್ವೆ ಮಾಡಿದಾರೋ ಅದರದ್ದು ಪ್ರಗತಿ ಕೊಡಿ ಅಂತ ಕೇಳಿದ್ವಿ. ಇದುವರೆಗೂ ಕೂಡ ಒಂದು ಪ್ರಗತಿನೂ ಕೊಟ್ಟಿಲ್ಲ. ಆಯಿತು, ಇಷ್ಟು ದಿನ ಬಿಟ್ವಿ, ಆಯ್ತು ಏನೋ ಮಾಡ್ತಾ ಇದ್ದಾರೆ ಮಾಡಲಿ ಅಂತ. ಆದರೂ ಇನ್ನೂ ಕೊನೆಯ ದಿನಗಳು ಬಂದರೂ ಕೂಡ ಇವರು ಸಾಮರ್ಥ್ಯವನ್ನು, ಇವರ ವೈಖರಿಯನ್ನು ಬದಲಾವಣೆ ಮಾಡ್ಕೊಂಡಿಲ್ಲ. ಮಾಡ್ಕೊಳ್ಳದಿರೋದಕ್ಕೆ ಏನು ಮಾಡಿದ್ವಿ, ಇವತ್ತು ಬೆಳಗ್ಗೆ ಫೋನ್ ಮಾಡಿದ್ವಿ ಅವರಿಗೆ. ಫೋನ್ ಮಾಡಿದಾಗ ಎಲ್ಲಿದ್ದೀರಿ ಅಂತಂದರೆ ನಾನು ಫೀಲ್ಡಲ್ಲಿ ಇದ್ದೀನಿ ಅಂತ. ನೀವು ಫೀಲ್ಡಲ್ಲಿ ಬೇಡಪ್ಪ, ನಿಮ್ಗೆ ಏನು ಕೆಲಸ ಹೇಳಿದ್ದೀವಿ ನಿನ್ನೆ,
ನಿಮಗೆ ಕೊಟ್ಟಿರೋ ಪಟ್ಟಿನಲ್ಲಿ ಪ್ರಗತಿ ಏನಿದೆಯೋ ಅದು ಪ್ರಗತಿ ತಗೊಂಡು ಬೆಳಗ್ಗೆ ಆಫೀಸ್ ಹತ್ರ ಬನ್ನಿ ಅಂತ ಹೇಳಿದ್ವಿ. ಆ ಕೆಲಸ ಮಾಡದೆ ಇವರು ಫೀಲ್ಡ್ಗೆ ಹೋಗ್ಬಿಟ್ಟು, ಫೀಲ್ಡ್ಗೆ ಏನಕ್ಕೆ ಹೋಗ್ತಾರೆ ಹೇಳಿ? ಕೆಲಸ ಆಗದೆ ಇದ್ಮೇಲೆ ಫೀಲ್ಡ್ಗೆ ಹೋಗಿ ಅವ್ರು ಏನು ಸಾಧನೆ ಮಾಡ್ತಾರೆ? ಇವ್ರು ಹೇಳ್ತಾರೆ ನಂದು 100 ಇದೆ, 150 ಇದೆ ಅಂತ. ಆದರೆ ನಾವು ಪಟ್ಟಿನೇ ಕೊಟ್ಟಿದ್ವಿ, 450 ಸ್ಥಾವರಗಳ ಪಟ್ಟಿ ಕೊಟ್ಟಿದ್ವಿ. ನಿಮ್ಗೊಂದು ಪಟ್ಟಿ ಕೊಟ್ಟಾಗ ನಿಮ್ದು ನನಗೆ 150 ಇದೆ ಅಂತಂದ್ರೆ ಇನ್ನು ಉಳಿದಿರತಕ್ಕಂಥ 300 ಏನಾಗಿದೆ ಅನ್ನೋದು ನೀವು ನನಗೆ ರಿಟರ್ನ್ ಮಾಡ್ಬೇಕಲ್ಲ. ನಂದು ಇರೋದು 150, ಇನ್ನು 300 ಮನೆ ಹಿಂಗಿದೆ ಅಂತ ರಿಟರ್ನ್ ಮಾಡ್ಬೇಕಲ್ಲ. ಇದುವರೆಗೂ ಕೂಡ ಕೊಟ್ಟಿಲ್ಲ ಅವರು. ಈಗ ಕೇಳಿದ್ರು ಕೂಡ 10 ನಿಮಿಷದಲ್ಲಿ ಬರಿತೀನಿ ಅಂತಾರೆ. 10 ನಿಮಿಷ ಯಾವಾಗ ಬರ್ತೋ ಗೊತ್ತಿಲ್ಲ. ಆ ಮಟ್ಟಕ್ಕೆ ಅವರಿದ್ದಾರೆ. ಇನ್ನೊಂದು ವಿಚಾರ, ಸಂಬಳದ ವಿಚಾರ ಏನಂದ್ರೆ ಅವರು ಮೈಕ್ರೋ ಫೀಡರ್ ಫ್ರಾಂಚೈಸಿ ಅಂತ, ಅವ್ರಿಗೂ ಡಿಪಾರ್ಟ್ಮೆಂಟ್ಗೂ ಮಧ್ಯದಲ್ಲಿ MOU ಅಂತ ಒಂದಿರುತ್ತೆ. ಆ MOU ನಲ್ಲಿ ಅವರು ಸಹಿ ಹಾಕಿದ್ರೆ ಮಾತ್ರ ಇಲ್ಲಿ ಸಂಬಳ ಕೊಡೋದು. ಅವರು MOUಗೆ ಸಹಿ ಹಾಕಿ ಕೊಟ್ಟಿಲ್ಲ, ಒಂದು. ಎರಡನೇದು, ಅವರ ಸಂಬಳದ ಬಿಲ್ಗಳನ್ನ ಅವರು ಸಹಿ ಮಾಡಿ ನಮಗೆ ಸಬ್ಮಿಟ್ ಮಾಡಬೇಕು. ಇವರು ಏನೋ ಒಂದು ತೊಂದರೆಗಳಿಂದ 1,000 ರೂಪಾಯಿ ಅಲ್ಲಿ ಡಿವಿಷನಲ್ಲಿ ಕಟ್ ಮಾಡಿಬಿಡ್ತಾರೆ. ಮೆಡಿಕಲ್ ಅಲವೆನ್ಸ್ ಅಂತ ಒಂದಿದೆ. ಆ ಮೆಡಿಕಲ್ ಅಲವೆನ್ಸ್ ಪಡೆಯಬೇಕಾದ್ರೆ 1,000 ರೂಪಾಯಿಗಳನ್ನ ಅವರು ಮೆಡಿಕಲ್ ಬಿಲ್ಗಳನ್ನ ಪ್ರೊಡ್ಯೂಸ್ ಮಾಡಬೇಕು. ಸರ್ಕಾರ ಆದೇಶ ಮಾಡಿದೆ ಅವರಿಗೆ ತಿಂಗಳಿಗೆ 1,000 ರೂಪಾಯಿ ಮೆಡಿಕಲ್ ಅಲವೆನ್ಸ್ ಕೊಡಿ ಅಂತ. ಆ ಮೆಡಿಕಲ್ ಅಲವೆನ್ಸ್ನ ಇವರು ಪಡೆಯಬೇಕು ಅಂತಂದ್ರೆ ಒಂದು ಬಿಲ್ಲನ್ನು ಅವರು ಕೊಡಬೇಕು. ಮೆಡಿಕಲ್ ವೆಚ್ಚ ಮಾಡಿರೋದಕ್ಕೆ ಒಂದು ಬಿಲ್ ಕೊಟ್ಟರೆ ಅವರು 1,000 ರೂಪಾಯಿನ ಕೊಡ್ತಾರೆ. ಇವರು 1,000 ರೂಪಾಯಿ ನಮಗೆ ಕೊಡೋದಿಲ್ಲ ಅಂತೇಳಿ ಈಗ ಕೊಡ್ಬಿಟ್ರೆ 1,000 ರೂಪಾಯಿ ಕಮ್ಮಿ ಮಾಡಿ ನಮಗೆ ಸಂಬಳ ಮಾಡ್ತಾರೆ ಅಂತೇಳಿ ಇವ್ರು ಬಿಲ್ಗಳನ್ನು ಕೊಡದೇನೆ ಇವ್ರ ಹತ್ರನೇ ಇಟ್ಕೊಂಡಿದ್ದಾರೆ. ನಮ್ಮ ಆಫೀಸಿಗೆ ಕಚೇರಿಗೆ ಸಬ್ಮಿಟೇ ಮಾಡಿಲ್ಲ. ಹಾಗಾಗಿ ನಾವು 3 ದಿನದಿಂದನೂ ಕೇಳ್ತಾ ಇದೀವಿ, ಈ ನೀವು ಸಂಬಳ ಆಗಲ್ಲ, ನಮ್ಮ ಸಂಬಳ ಮಾಡಿಲ್ಲ ಅಂತ ಕೇಳ್ತೀರಾ. ನಮಗೆ ಸಂಬಳ ಬಿಲ್ ಕೊಟ್ರೆ ತಾನೇ ನಾವು ಹೋಗಿ ಏನಾದರೂ ಕೇಳೋದು ಜವಾಬ್ದಾರಿ ತಗೊಂಡು ಅಂತ ಅವ್ರಿಗೆ ಹೇಳಿದೀವಿ. ಹೇಳಿ ಮನವರಿಕೆ ಮಾಡಿದ ಮೇಲೆ ನಿನ್ನೆ ಸಂಜೆ ಮೀಟಿಂಗಲ್ಲಿ ಬಿಲ್ಗಳನ್ನು ನಮ್ಮ ಚೇಂಬರ್ಗೆ ಕೊಟ್ಟಿದ್ದಾರೆ. ನಾವು ಅದನ್ನು ಫಾಲೋ ಅಪ್ ಮಾಡಿ ಸಂಬಳ ಕೊಡಿಸೋ ಕೆಲಸ ನಾವು ಮಾಡ್ತೀವಿ. ಯಾರು ಸಂಬಳದ ಬಿಲ್ಗಳನ್ನು ಕೊಟ್ಟಿದ್ದಾರೋ ಈಗ ಆಲ್ರೆಡಿ ಎಲ್ರಿಗೂ ಸಂಬಳ ಆಗೋಗಿದೆ. ಮುಳಬಾಗ್ಲವ್ರಿಗಾಗಿದೆ, ಬೇತ್ಮಂಗಲದವ್ರಿಗಾಗಿದೆ, ಮಾಲೂರವ್ರಿಗಾಗಿದೆ, ಎಲ್ಲ ಡಿವಿಷನಲ್ಲಿ ಎಲ್ಲ ಉಪವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ GVPಗೂ MMFನವ್ರಿಗಾಗಿದೆ. ಬಂಗಾರಪೇಟೆಯವ್ರಿಗೆ ಆಗಿಲ್ಲ. ಯಾಕಾಗಿಲ್ಲ? ಅವರು ಬಿಲ್ಗಳನ್ನು ಸಬ್ಮಿಟ್ ಮಾಡಿಲ್ಲ. ಅವರು ತಪ್ಪು ಅವ್ರ ಹತ್ರ ಇಟ್ಕೊಂಡು ಬಿಲ್ಗಳು ಸಬ್ಮಿಟ್ ಮಾಡ್ದೇನೆ ಸಂಬಳ ಕೊಟ್ಟಿಲ್ಲ ಅಂದ್ರೆ ಹೇಗೆ ಕೊಡ್ತಾರೆ? ನಾವು ಕೂಡ 3 ದಿನದಿಂದ ಸತತವಾಗಿ ಕೇಳಿದ್ರು ಕೂಡ ನಿನ್ನೆ ಒತ್ತಾಯದ ಮೇರೆಗೆ ಕೊಟ್ಟಿದ್ದಾರೆ. ಇದು ಸುಳ್ಳು. ಅವರು ಸಂಬಳ ಮಾಡ್ತಿಲ್ಲ ಅನ್ನೋದು ಸುಳ್ಳು. ಸಂಬಳ ಕೊಟ್ರೆ ಎಲ್ಲರಿಗೂ ಆಗಿದ್ದಂಗೆ ಅವ್ರಿಗೂ ಆಗ್ತದೆ. ದಯಮಾಡಿ ಅದನ್ನ ಅರ್ಥ ಮಾಡ್ಕೊಂಡು, ಒತ್ತಡ ಅವರು ಕೆಲಸ ಮಾಡದಿರೋದ್ರಿಂದ, ಅವರು ನಮಗೆ ವರದಿಗಳು ಕೊಡದಿರೋದ್ರಿಂದ ನಮ್ಮ ಮೇಲೆ ಒತ್ತಡ ಜಾಸ್ತಿ ಇದೆ. ನಾವು ಯಾರಿಗೆ ಹೇಳ್ಕೋಬೇಕು? ಆಯ್ತು, ಈಗ ನಾವು ಕೇಳಿದ್ದನ್ನು ಮಾಹಿತಿಯನ್ನ ತಕ್ಷಣ ಕೊಟ್ಬಿಟ್ರೆ ನಾವ್ಯಾಕೆ ಅವ್ರನ್ನ ಕರೆಸ್ತೀವಿ, ಯಾಕೆ ಮಾಡ್ತೀವಿ? ಅವ್ರ ಕೆಲಸ ಅವ್ರು ಮಾಡಿದ್ರೆ. ಈಗ ನಮ್ಮಲ್ಲಿ 22 ಜನ GVPಗಳಿದ್ದಾರೆ. 22 GVPಗಳಲ್ಲಿ ಈಗ ತಮ್ಮ ಜೊತೆ ಮಾತಾಡಿರೋ 3 ಜನನೂ ಎಲ್ಲರಿಗಿಂತ ಅತ್ಯಧಿಕವಾಗಿ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ GVPಗಳೇ. ಇವಾಗ ನೋಡಿ, ನಿರಂಜನ್ ಅಂತ ಯಾರು ಮಾತಾಡಿದ್ರೆ ಅವ್ರು 497 ಇನ್ನೂ ಬಾಕಿ ಉಳಿಸ್ಕೊಂಡಿದ್ದಾರೆ. MR ಮಹೇಶ್ ಅನ್ನೋರು 571 ಬಾಕಿ ಉಳಿಸ್ಕೊಂಡಿದ್ದಾರೆ. ಈಗ ಅಶ್ವಥ್ ನಾರಾಯಣ ಅನ್ನೋರು ನೋಡಿ 433 ಬಾಕಿ ಉಳಿಸ್ಕೊಂಡಿದ್ದಾರೆ. ಬೇರೆಯವರೆಲ್ಲ 82, 198, 190 ಈ ಮಟ್ಟದಲ್ಲಿದ್ದಾರೆ. 155. ನಮಗೂ ಕೂಡ ಈ 150 ನಮಗೆ ನೀವು ಮಾಡಿ ಅಂತ ನಾವು ಹೇಳಲ್ಲ. ಮನೆಯಲ್ಲಿ ಸಿಕ್ಕಿಲ್ಲ ಅಂದ್ರೆ ನೀವು ಏನು ಮಾಡೋಕ್ಕಲ್ಲ, ನಾನು ಏನು ಮಾಡೋಕ್ಕಲ್ಲ. ಅವ್ನ ಮನೆ ಸಿಗ್ತಾ ಇಲ್ಲ ಮನೆ ಬಾಗ್ಲಾಕಿದೆ ಅನ್ನೋ ವರದಿ ಆದ್ರೂ ನಮಗೆ ಕೊಡ್ಬೇಕಲ್ಲ. ವರದಿ ಕೊಡ್ದೇನೆ ನೀವು ಇವಾಗ ಈ ಪ್ರಾಬ್ಲಮ್ ಬಂದಿರೋದೇನು? ನಿಮಗೆ ವರದಿ ಕೇಳಿ, ವರದಿ ರಿಟರ್ನ್ ಮಾಡಿ, ನಿಮಗೆ ಕೊಟ್ಟಿರೋ ಪಟ್ಟಿನ ನಮಗೆ ಹಿಂದಿರುಗಿಸಿ ಅಂತ ಕೇಳಿದಾಗ ಹಿಂದಿರುಗಿಸ್ಬೇಕು. ಹಿಂದಿರುಗಿಸ್ದೇನೆ ನೀವು ಮನಸೋ ಇಚ್ಛೆ ನೀವು ಕೆಲಸ ಮಾಡೋದಿದ್ರೆ ಅಧಿಕಾರಿಗಳು ಅಂತ ಯಾಕಬೇಕು, ಅಡ್ಮಿನಿಸ್ಟ್ರೇಷನ್ ಅಂತ ಯಾಕಬೇಕು? ಇದು ಕರ್ನಾಟಕ ಸರ್ಕಾರ ಮಾಡ್ತಾ ಇರತಕ್ಕಂಥ ಒಂದು ಕಾರ್ಯ. ಇದರಿಂದ ಯಾರಾದರೂ ಮುಂದಿನ ದಿನಗಳಲ್ಲಿ ಗ್ರಾಹಕರು, ಫಲಾನುಭವಿಗಳು ವಂಚಿತರಾದ್ರೆ ಯಾರು ಹೊಣೆ? ಈಗ ನಿಮ್ಮ ಮನೆಗೆ ಬಂದಿಲ್ಲ, ನೀವು ಗೃಹ ಜ್ಯೋತಿ ಫಲಾನುಭವಿ ಆಗಿರ್ತೀರಾ, ನಿಮ್ಮ ಮನೆಗೆ ಬಂದಿಲ್ಲ, ಸರ್ವೆ ಆಗಿಲ್ಲ, ಈ ತಿಂಗಳು ಕೊನೆ ಡೇಟ್ ಕೊಟ್ಬಿಟ್ಟಿದ್ದಾರೆ, ಮುಗಿದೋಯ್ತು. ಇನ್ನು ಯಾರು ಮಾಡಿದ್ದಾರೆ ಅಷ್ಟೇ ಅಂತ ಸರ್ಕಾರ ತೀರ್ಮಾನ ಮಾಡಿ, ಯಾರು ವೆರಿಫಿಕೇಶನ್ ಆಗಿದೆ ಅವ್ರದ್ದು ಮಾತ್ರ ನಾವು ಗೃಹ ಜ್ಯೋತಿನಲ್ಲಿ ಫಲಾನುಭವಿಗಳನ್ನಾಗಿ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಮಾತ್ರ ಫಲ ಕೊಡ್ತೀವಿ, ಉಳಿದಿರೋರು ಕೊಡಲ್ಲ ಅಂತಂದ್ರೆ ಯಾರೋ ಬಡ ಮನೆಗಳಿರ್ತವೆ, ಯಾರೋ ಓಡಾಡಕ್ಕೆ ಆಗದೆ ಇರೋರು ಇರ್ತಾರೆ, ವೃದ್ಧರು ಇರ್ತಾರೆ, ಅವ್ರು ಎಲ್ಲೂ ಆಫೀಸ್ಗೆ ಹೋಗೋದಿಲ್ಲ. ಅಂಥವ್ರಿಗೆಲ್ಲ ವಂಚಿತರಾದ್ರೆ ನಾಳೆ ದಿನ ಕರ್ನಾಟಕ ಸರ್ಕಾರಕ್ಕೆ ಕೆಟ್ಟ ಹೆಸರು. ಹಾಗಾಗಿ ನಾವು ಇದು ತೀವ್ರವಾಗಿ ಗಂಭೀರವಾಗಿ ಪರಿಗಣಿಸಿದ್ವಿ. ಇದು ಅವರು ಈ ಅಧಿಕಾರಿಗಳನ್ನ ಸೂಸೈಡ್ ಮಾಡ್ಕೊಂತೀವಿ, ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ ಅಂತ ಬೆದರಿಸುವ ಮೂಲಕ
ಇಲ್ಲಿ ಅಡ್ಮಿನಿಸ್ಟ್ರೇಷನ್ನ ಹಾಲ್ ಮಾಡಬೇಕು ಅಂತ ಅವ್ರ ಮನಸ್ಥಿತಿ ಏನಾದಿದ್ರೆ ದಯಮಾಡಿ ಅದನ್ನ ಕೈ ಬಿಡಬೇಕು. ಅದಕ್ಕೆ ನಾವು ಯಾರು ಎದುರ್ಕೊಳ್ಳೋದಿಲ್ಲ. ಇಲ್ಲಿ ಕಾನೂನು ವ್ಯವಸ್ಥೆ ಅಂತ ಒಂದಿದೆ. ಕಚೇರಿಗಳಲ್ಲಿ ಸಮಸ್ಯೆಗಳಿದ್ರೆ ಕಚೇರಿನಲ್ಲಿ ಅದನ್ನ ಬಗೆಹರಿಸ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಆದ್ರೆ ಈ ಕಚೇರಿ ಆವರಣದಲ್ಲಿ ಏನೋ ಒಂದು ಬಾಟಲ್ನಲ್ಲಿ ಲಿಕ್ವಿಡ್ ಎತ್ಕೊಬಂದು ನಾನು ಕುಡಿದು ಬಿಡ್ತೀನಿ, ನಾನು ಸತ್ತೋಗ್ತೀನಿ ಅಂತಂದ್ರೆ ಇಲ್ಲಿ ಕಾನೂನಿದೆ, ಕಾನೂನು ಸುವ್ಯವಸ್ಥೆ ಇದೆ. ಹಾಗಾಗಿ ಕಾನೂನುಬದ್ಧವಾಗಿ ನಾವು ಕ್ರಮ ತಗೊಂತೀವಿ. ಈ ತರ ಎದುರಿಸಿ ಬದಿರಿಸಿ ಕೆಲಸಗಳು ಮಾಡಿಸ್ಕೊಳ್ಳೋದು, ಅವ್ರಿಗೆ ಬೇಕಾಗದಂತ ಕೆಲಸಗಳು ಮಾಡಿಸ್ಕೊಳ್ಳೋದಿದ್ರೆ ಅದಕ್ಕೆ ಇಲ್ಲಿ ಯಾರು ಅಧಿಕಾರಿಗಳು ತಗ್ಗೋದಿಲ್ಲ. ನಾವು ಏನು ನಿಗಮಕ್ಕೆ, ನಮ್ಮ ಕಂಪನಿಗೆ ಏನು ನಾವು ಕೆಲಸ ಮಾಡಬೇಕು, ನಾವು ಇಲ್ಲಿರೋ ಕಂಡ ಚಾಚು ತಪ್ಪದೆ ಆ ಕೆಲಸ ಮಾಡ್ತೀವಿ. ಅವ್ರು ಹೇಳ್ತಾ ಇರೋದ್ರಲ್ಲಿ ಏನಾದರೂ ಸತ್ಯಾಂಶಗಳಿದ್ರೆ ಅವ್ರ ದಾಖಲೆಗಳ ಸಮೇತ ತೋರಿಸ್ಲಿ. ಯಾಕಂದ್ರೆ ಅವರ GVPನೇ ಇದ್ದಾರೆ. ಅವ್ರು ನಿನ್ನ ಯಾರು ನಮ್ಮ ಮೀಟಿಂಗ್ ಬಂದಿದ್ರು ಆ 3 ಜನನು ನಿನ್ನೆ ಮೀಟಿಂಗ್ ಬಂದಿಲ್ಲ. ನಿನ್ನೆ ಬಂದಿದ್ದವರು ಅಶ್ವಥ್ ಅನ್ನೋರು, ಅವ್ರನ್ನೂ ಕೂಡ ಫೋನ್ ಮಾಡಿ ಕರ್ಸ್ಕೊಂಡ ಮೇಲೆ ಬಂದಿದ್ದಾರೆ. ಯಾಕಂದ್ರೆ ಅವ್ರದ್ದು ಯಾವ್ದು ಮಾಹಿತಿಗಳು ಬರ್ತಾ ಇಲ್ಲ ಅಂತ. ಅವ್ರು ಬಂದ ಮೇಲೆ ಬಂದಿದ್ದಾರೆ. ಅವರು ಕೂಡ ನಿನ್ನೆ ನಾವು ಬಿಲ್ಗಳನ್ನ ತರ್ಸ್ಕೊಂಡಿರೋದು, ಮಾತಾಡಿರೋದು ಕೂಡ ಕೇಳಿಸ್ಕೊಂಡಿದ್ದಾರೆ. ಆದ್ರೆ ಅವರು ಯಾಕೆ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಬಿಟ್ಟಿರೋದು. ಬೇಕಾದ್ರೆ ನೀವು ಬೇರೆ ನಿನ್ನೆ ಯಾರು GVPಗಳು ಬಂದಿದ್ರು ಅವ್ರನ್ನ ನೀವು ಕೇಳ್ಬೋದು, ನಾವು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದೀವಿ ಅಂತ ಹೇಳಿ ಬೇರೆಯವ್ರನ್ನ ಕೇಳ್ಬೋದು. ಇದಾರೆ ಅಲ್ಲಿ ಆಚೆ ಇದ್ದಾರೆ, ಅವ್ರನ್ನು ಕೂಡ ಕೇಳ್ಬೋದು.